ಡಿಗ್ಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸೇವೆ ಉಳಿಸಿ ಸ್ಕೋಡ್ವೆಸ್ ಸಂಸ್ಥೆಯ ಸೇವೆಯ ಅವಧಿ 5 ವರ್ಷಕ್ಕೆ ವಿಸ್ತರಿಸಬೇಕು ಎಂದು ಗ್ರಾಮಸ್ಥರಿಂದ ಒತ್ತಾಯ. ಜೋಯಿಡಾ, ಉತ್ತರ ಕನ್ನಡ. ಜೋಯಿಡಾ ತಾಲೂಕಿನ ಡಿಗ್ಗಿ ಗ್ರಾಮ ಹಾಗೂ ಬಜಾರಕುಣಂಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಡಿಭಾಗದ ಗ್ರಾಮಸ್ಥರು ಡಿಗ್ಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಆರೋಗ್ಯ ಬಂಧು ಯೋಜನೆಯಡಿಯಲ್ಲಿ ನಿರ್ವಹಿಸುತ್ತಿರುವ ಶಿರಸಿಯ ಸ್ಕೋಡ್ವೆಸ್ ಸಂಸ್ಥೆ ಅವರ ಸೇವೆಯನ್ನು ಮುಂದುವರಿಸಲು ಹಾಗೂ ಕನಿಷ್ಠ 5 ವರ್ಷಗಳ ಕಾಲ ನವೀಕರಿಸಲು ತೀವ್ರ ಒತ್ತಾಯ ಮಾಡಿದ್ದಾರೆ. ಈ ಕುರಿತು ಪತ್ರಕರ್ತರಿಗೆ ಮಾಹಿತಿ ನೀಡಿದ ಗ್ರಾಮಸ್ಥರು, ಸ್ಕೋಡ್ವೆಸ್ ಸಂಸ್ಥೆ ನಮ್ಮ ಹಳ್ಳಿ, ಸುತ್ತಮುತ್ತಲಿನ ಅರಣ್ಯ ಪ್ರದೇಶ ಹಾಗೂ ಗುಡ್ಡಗಾಡಿನಲ್ಲಿ ಇರುವ ಜನರಿಗೆ ಅತ್ಯುತ್ತಮ ಆರೋಗ್ಯ ಸೇವೆ ನೀಡುತ್ತಿದೆ ಎಂದು ಶ್ಲಾಘಿಸಿದರು. ಈ ಸಂಸ್ಥೆಯ ವೈದ್ಯರು, ಸಿಬ್ಬಂದಿ ಕೊರೋನಾ ಕಾಲದಲ್ಲಿ ಸಹ ನಮ್ಮ ಜೀವನಕ್ಕೆ ಧೈರ್ಯ ನೀಡಿದ ಸೇವೆ ಮಾಡಿದ್ದಾರೆ ಎಂದು ಹೇಳಿದರು. ಡಿಗ್ಗಿಯ ಭೌಗೋಳಿಕ ಅನಾವರಣ ಮತ್ತು ಸೇವೆಯ ಅವಶ್ಯಕತೆ. ಡಿಗ್ಗಿ ಒಂದು ಬಹಳ ಹಿಂದಿನ ಹಳ್ಳಿಯಾಗಿದ್ದು, ಜೋಯಿಡಾ ಕೇಂದ್ರದಿಂದ ಸುಮಾರು 45 ಕಿಮೀ ದೂರದಲ್ಲಿದೆ. ಈ ಭಾಗದ ಜನರಿಗೆ ಚಿಕಿತ್ಸೆ ಬೇಕಾದರೆ ರಾಮನಗರ, ಜೋಯಿಡಾ, ಕುಂಬಾರವಾಡ ಅಥವಾ ಗೋವಾ, ಬೆಳಗಾವಿ, ಹುಬ್ಬಳ್ಳಿ, ಕಾರವಾರ ಮುಂತಾದ ದೂರದ ನಗರಗಳಿಗೆ ತೆರಳಬೇಕಾಗುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಡಿಗ್ಗಿಯ ಆರೋಗ್ಯ ಕೇಂದ್ರದಿಂದ ನಿತ್ಯವೂ ಸುತ್ತಲಿನ ಹಳ್ಳಿಗಳ ಸಾವಿರಾರು ಜನರಿಗೆ ಆರೋಗ್ಯ ಸೇವೆ ಲಭ್ಯವಾಗುತ್ತಿದೆ. ಒಡಂಬಡಿಕೆ ನವೀಕರಣದ ಅಗತ್ಯತೆ. ಗ್ರಾಮಸ್ಥರ ತಿಳಿವಿನಂತೆ 2025ರ ಜುಲೈ 1ರಿಂದ ಸ್ಕೋಡ್ವೆಸ್ ಸಂಸ್ಥೆಯ ಒಡಂಬಡಿಕೆಯನ್ನು ನವೀಕರಿಸದೆ ಆರೋಗ್ಯ ಇಲಾಖೆ ಸೇವೆ ನಿರ್ವಹಣೆ ಹೊಣೆ ತೆಗೆದುಕೊಳ್ಳಲಿದೆ. ಇದರಿಂದ ಸ್ಥಿರತೆ ಇಲ್ಲದ ಸೇವೆ, ಸಿಬ್ಬಂದಿಯ ಅಸ್ಥಿರತೆ ಮತ್ತು ಜನರಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಹೀಗೆ 2 ತಿಂಗಳು, 4 ತಿಂಗಳು ಅಥವಾ 6 ತಿಂಗಳ ಹಂತವಾಗಿ ಒಡಂಬಡಿಕೆಯನ್ನು ಮುಂದುವರೆಸುವುದರಿಂದ ಸಂಸ್ಥೆಯ ಕಾರ್ಯಪದ್ಧತಿಗೆ ಸಮಸ್ಯೆ ಉಂಟಾಗುತ್ತದೆ. ವೈದ್ಯರು ಹಾಗೂ ಸಿಬ್ಬಂದಿ ಅವರಿಗೆ ಭದ್ರತೆಯ ಕೊರತೆ ಉಂಟಾಗುತ್ತದೆ. ವೇತನ ತಾರತಮ್ಯ ಮತ್ತು ಸರ್ಕಾರಿ ಪಾಲನೆಯ ಅಡಚಣೆಗಳು. ಆರೋಗ್ಯ ಬಂಧು ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಸರ್ಕಾರದ ನೇರ ನೇಮಕಾತಿಯವರಿಗಿಂತ ವೇತನದಲ್ಲಿ ಹೆಚ್ಚು ವ್ಯತ್ಯಾಸವಿದೆ. ಇದರ ಪರಿಣಾಮವಾಗಿ ಉತ್ತಮ ಸೇವೆ ನೀಡುತ್ತಿರುವ ಸಿಬ್ಬಂದಿ ಮುಂದೆ ಸೇವೆಯಿಂದ ಹಿಂದೆ ಸರಿಯುವ ಸಾಧ್ಯತೆ ಇದೆ. ಇದರಿಂದ ಡಿಗ್ಗಿಯಂತಹ ಅರಣ್ಯ ವ್ಯಾಸದ ಜನರು ಸಂಪೂರ್ಣ ಆರೋಗ್ಯ ಸೇವೆಯಿಂದ ವಂಚಿತರಾಗಬಹುದು ಎಂಬ ಆತಂಕವನ್ನು ಜನರು ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಅಭಿಪ್ರಾಯ. ಸ್ಕೋಡ್ವೆಸ್ ಸಂಸ್ಥೆಯ ಸೇವೆ ಇನ್ನೂ ಮುಂದುವರಿದರೆ ಜನಸಾಮಾನ್ಯರ ಆರೋಗ್ಯ ಮೇಲ್ಮಟ್ಟಕ್ಕೆ ತಲುಪುತ್ತದೆ. ಸರ್ಕಾರ ಈ ಸೇವೆಯನ್ನು ಕನಿಷ್ಠ 5 ವರ್ಷಗಳ ಕಾಲ ವಿಸ್ತರಿಸಿದರೆ ಮಾತ್ರ ಸಂಸ್ಥೆ ಹಾಗೂ ಜನರಿಗೆ ಸಮಾಧಾನ ದೊರೆಯುತ್ತದೆ ಎಂದು ಪತ್ರದಲ್ಲಿ ನಮೂದಿಸಲಾಗಿದೆ. ಈ ಮನವಿಗೆ ಸಹಿ ಹಾಕಿದ ಪ್ರಮುಖರು ಪ್ರದೀಪ್ ವೇಲಿಪ್, ಮಹದೇವ ಮಿರಾಶಿ, ಉತ್ತಮ್ ದೇಶಾಯಿ, ಸಂದೀಪ್ ಗೌಡ, ಗಣಪತಿ ಗೌಡ, ವಿನಯೇಶ್ವರ ಕಾಲ್ಕರ್, ಸತೀಶ್ ಗೌಡ, ದಿನೇಶ್ ಮಿರಾಶಿ, ಶಶಾಂಕ್ ಮಿರಾಶಿ, ಗೋವಿಂದ ಮಿರಾಶಿ, ರವೀಂದ್ರ ಮಿರಾಶಿ, ಮಹೇಶ್ ಮಿರಾಶಿ, ಸುಭಾಷ್ ಮಿರಾಶಿ, ಸರ್ವೇಶ ಗೌಡ, ಶಶಿಕಾಂತ್ ಹರಿಜನ್ ಹಾಗೂ ಇತರರು ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಗ್ರಾಮಸ್ಥರು ಸಹಿ ಹಾಕಿದ್ದಾರೆ. ಆರೋಗ್ಯ ಸೇವೆ ಎಂಬುದು ಜನತೆಗೆ ಜೀವದಾತ. ಈ ಸೇವೆ ಕಡಿತಗೊಳ್ಳದಂತೆ ಸರ್ಕಾರವು ನಿಗದಿತ ಅವಧಿಗೆ ಒಡಂಬಡಿಕೆಯನ್ನು ವಿಸ್ತರಿಸಿ ಡಿಗ್ಗಿ ಹಳ್ಳಿಯ ಆರೋಗ್ಯ ಭದ್ರತೆಯನ್ನು ಖಚಿತಪಡಿಸಲಿ ಎಂಬುದು ಇಲ್ಲಿನ ಜನರ ಒಕ್ಕಟ್ಟಿದ ಓಲೈಕೆ.